ಎಷ್ಟು ಜನಕ್ಕೆ ಗೊತ್ತಿದೆ ನಿಮ್ಮ ಜಾತಕದಲ್ಲಿ ಎಷ್ಟು ಗ್ರಹಗಳು ವೀಕ್ ಇದೆ ಅಥವಾ ಎಷ್ಟು ಗ್ರಹಗಳು ಸ್ಟ್ರಾಂಗ್ ಇದೆ ಅಂತ. ಸೊ ನೀವಾಗೇ ತಿಳ್ಕೊಬೋದು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ವೀಕ್ ಇದೆ ಅಂತ ಅರ್ಥ. ನೀವೇನಾದರೂ ಅಡುಗೆಯಲ್ಲಿ ಎಕ್ಸ್ಟ್ರಾ ಉಪ್ಪನ್ನು ಹಾಕೊಂಡು ತಿಂತಾ ಇದ್ದೀರಾ ಅಥವಾ ಊಟ ಮಾಡ್ತಾ ಇದ್ದೀರಾ ಅಂತಂದರೆ ತಿಳ್ಕೊಂಬಿಡಿ ನಿಮ್ಮ ಜಾತಕದಲ್ಲಿ ಸೂರ್ಯ ಖರಾಬ್ ಇದ್ದಾನೆ ಅಂತ ಅರ್ಥ. ಓಕೆ, ನಿಮ್ಮ ಮನೇಲಿ ಎಲ್ಲಾದರೂ ವಾಟರ್ ಲೀಕೇಜ್ ಆಗ್ತಾ ಇದೆ, ಟ್ಯಾಪ್ ಲೀಕೇಜ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಕೆಟ್ಟಿದ್ದಾನೆ ಅಂತ ಅರ್ಥ. ನಿಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಟೈಮಲ್ಲಿ ಅಥವಾ ಅವಶ್ಯಕತೆ ಇದ್ದಾಗ ಯಾವುದಾದ್ರು ಡಾಕ್ಯುಮೆಂಟ್ಸ್ ಎಲ್ಲಿಟ್ಟಿದೆ ಅಂತ ನೆನಪು ಹೋಗುತ್ತೆ, ಪದೇ ಪದೇ ಡಾಕ್ಯುಮೆಂಟ್ಸ್ನ ಹುಡುಕ್ತಾ ಇರ್ತೀರ, ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಬಿಡಿ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಕೆಟ್ಟಿದ್ದಾನೆ ಅಂತ ಅರ್ಥ. ಸೊ ನಿಮಗೆ ಪದೇ ಪದೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ, ಡಾಕ್ಟರ್ ಕಡೆ ಹೋಗಿ ತೋರಿಸಿದ್ರು ಕೂಡ ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಸಿಗ್ತಾ ಇರಲ್ಲ, ಒಳ್ಳೆ ಡಾಕ್ಟರ್ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಅಡ್ವೈಸರ್ ಕರೆಕ್ಟ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಸರಿ ಇಲ್ಲ ಅಂತ ಅರ್ಥ. ನಿಮ್ಮ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು, ನಿಮ್ಮ ಮನೆ ಬೆಡ್ ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಪದೇ ಅದು ಗಲೀಜಾಗ್ತಾ ಇದೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಸರಿ ಇಲ್ಲ ಅಂತ ಅರ್ಥ. ನಿಮಗೆ ವರ್ಕರ್ಸ್ ಚೆನ್ನಾಗಿ ಸಿಗ್ತಾ ಇಲ್ಲ, ಎಂಪ್ಲಾಯ್ಸ್ ಚೆನ್ನಾಗಿ ಸಿಗ್ತಾ ಇಲ್ಲ, ಪದೇ ಪದೇ ವರ್ಕರ್ಸ್ ಜಾಬ್ ಬಿಟ್ಟು ಹೋಗ್ತಾ ಇದ್ದಾರೆ, ಮೇಡ್ಗಳು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ, ಆ ಜೊತೆ ವರ್ಕರ್ ಜೊತೆ ಚೆನ್ನಾಗಿ ನಿಮಗೆ ಬಾಂಧವ್ಯ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಖರಾಬ್ ಇದ್ದಾನೆ ಅಂತ ಅರ್ಥ. ನಿಮ್ಮ ರಿಲೇಷನ್ದಲ್ಲಿ, ನಿಮ್ಮ ಕಸಿನ್ಗಳಲ್ಲಿ, ನಿಮ್ಮ ಫ್ರೆಂಡ್ಸ್ಗಳಲ್ಲಿ ತುಂಬ ನಿಮಗೆ ಚೀಟ್ ಆಗ್ತಾ ಇದೆ ಅಂದರೆ ನಿಮ್ಮ ಜಾತಕದಲ್ಲಿ ರಾಹು ಸರಿ ಇಲ್ಲ ಅಂತ ಅರ್ಥ. ನೀವು ಪದೇ ಪದೇ ನಾಯಿಗಳ ಕಾಟ ಆಗ್ತಾ ಇದೆ, ನಾಯಿಗಳಿಂದ ತೊಂದರೆ ಆಗ್ತಾ ಇದೆ ಅಂದರೆ ನಿಮ್ಮ ಜಾತಕದಲ್ಲಿ ಕೇತು ಸರಿ ಇಲ್ಲ ಅಂತ ಅರ್ಥ. ನಿಮಗೆ ಎನರ್ಜಿ ಇಲ್ಲ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೋತೀರ, ನಾಳೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಆ್ಯಕ್ಟಿವ್ನೆಸ್ ಇಲ್ಲ ಅಂತ ನೀವೇನಾದರೂ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಸರಿ ಇಲ್ಲ ಅಂತ ಅರ್ಥ. ಸೊ 9 ಗ್ರಹಗಳು ನಿಮ್ಮ ಜಾತಕದಲ್ಲಿ ಯಾವುದು ಸರಿ ಇಲ್ಲ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಯಾವುದು ಅಂತ ನನಗೆ ಕಾಮೆಂಟ್ ಮಾಡಿ.